ಒಂದು ಕಾಲದಲ್ಲಿ ಒಂದು ಪುಟ್ಟ ಹಳ್ಳಿಯಲ್ಲಿ ಒಬ್ಬ ಯುವಕ ಸಾಮಾನ್ಯವಾದ ಜೀವನ ಸಾಗಿಸುತ್ತಿದ್ದನು. ಆದರೆ ಅವನ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಹಾಗೂ ತೊಂದರೆಗಳಿಂದಾಗಿ ಅವನು ಸದಾ ದುಃಖಿತನಾಗಿದ್ದನು. ತನ್ನ ಜೀವನದಲ್ಲಿ ತಾನು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳ ಬಗ್ಗೆ ಸದಾ ಯೋಚಿಸುತ್ತಾ ಮನಸ್ಸಿನಲ್ಲಿ ಸದಾ ಕಳವಳ ಹಾಗೂ ದುಃಖ ತುಂಬಿಕೊಂಡಿರುತ್ತಿದ್ದನು. ಒಂದು ಬಾರಿ ಅವನು ಈ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ಹಾಗೆ ಜೀವನದಲ್ಲಿ ಸಂತೋಷದಿಂದಿರಬೇಕು ಎಂದು ಯೋಚಿಸಿ ಒಬ್ಬ ಗುರುಗಳನ್ನು ಭೇಟಿಯಾಗಲು ಯೋಚಿಸಿದನು. ಒಂದು ದಿನ ಯುವಕನು ಗುರುಗಳನ್ನು ಭೇಟಿ ಮಾಡಲು ನಿರ್ಧರಿಸಿ ಹೊರಟನು. ಯುವಕನು ಗುರುಗಳ ಬಳಿಗೆ ಬಂದನು. ಹಾಗೆ ಗುರುಗಳಿಗೆ ಹೇಳುತ್ತಾನೆ, ಸ್ವಾಮೀಜಿ, ನನ್ನ ಜೀವನದಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ. ನಾನು ಸದಾ ದುಃಖಿತನಾಗಿರುತ್ತೇನೆ. ದಯವಿಟ್ಟು ನನಗೆ ಹೇಗೆ ಸಂತೋಷವಾಗಬಹುದು ಎಂಬುದನ್ನು ತಿಳಿಸಿಕೊಡಿ ಎಂದು ಕೇಳಿಕೊಳ್ಳುತ್ತಾನೆ. ಯುವಕನ ಈ ಮಾತನ್ನು ಶ್ರದ್ಧೆಯಿಂದ ಕೇಳಿದ ಗುರುಗಳು ಏನನ್ನೂ ಮಾತನಾಡದೆ ಅಲ್ಲಿಂದ ಎದ್ದು ಹೋದರು. ಇದನ್ನು ಕಂಡ ಯುವಕ ಸ್ವಲ್ಪ ಗೊಂದಲಗೊಂಡನು. ಆದರೂ ಅವನು ಗುರುಗಳು ಏನನ್ನಾದರೂ ಹೇಳುತ್ತಾರೆ ಎಂದು ಕಾಯುತ್ತಿದ್ದನು. ಸ್ವಲ್ಪ ಸಮಯದ ನಂತರ ಗುರುಗಳು ಒಂದು ಕೈಯಲ್ಲಿ ನೀರಿನ ಗ್ಲಾಸು ಹಾಗೂ ಇನ್ನೊಂದು ಕೈಯಲ್ಲಿ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಪ್ಪನ್ನು ತಂದು ಯುವಕನಿಗೆ ಹೇಳಿದರು. ಈ ಉಪ್ಪಿನಲ್ಲಿ ಸ್ವಲ್ಪ ಒಂದು ಮುಷ್ಟಿ ಉಪ್ಪನ್ನು ತೆಗೆದುಕೊಂಡು ಗ್ಲಾಸಿನಲ್ಲಿರುವ ನೀರಿನಲ್ಲಿ ಹಾಕಲು ಹೇಳಿದರು. ಹಾಗೆ ಅದನ್ನು ಸರಿಯಾಗಿ ಕಲಿಸಿ ಕುಡಿಯಲು ಹೇಳಿದನು. ಯುವಕನು ಗೊಂದಲಗೊಂಡರೂ ಗುರುಗಳ ಮಾರ್ಗದರ್ಶನದಂತೆ ಮಾಡಿದನು. ತದನಂತರ ಗುರುಗಳು ಯುವಕನಿಗೆ ಪ್ರಶ್ನಿಸಿದರು, ನಿನಗೆ ನೀರಿನ ರುಚಿ ಹೇಗಿತ್ತು ಎಂದು ಕೇಳಿದರು. ಯುವಕ ಉತ್ತರಿಸಿದ, ಅದು ತುಂಬಾ ಉಪ್ಪಾಗಿತ್ತು, ಕುಡಿಯಲು ತುಂಬಾ ಕಷ್ಟಕರವಾಯಿತು ಎಂದನು. ತದನಂತರ ಗುರುಗಳು ಯುವಕನಿಗೆ ಒಂದು ಮುಷ್ಟಿ ಉಪ್ಪನ್ನು ತೆಗೆದುಕೊಂಡು ತಮ್ಮ ಹತ್ತಿರದಲ್ಲಿರುವ ಕೆರೆಯ ಬಳಿ ಕರೆದುಕೊಂಡು ಹೋದರು. ಗುರುಗಳು ಹೇಳಿದರು, ಈ ಉಪ್ಪನ್ನು ಕೆರೆಯಲ್ಲಿ ಹಾಕು, ಹಾಗೆ ಸ್ವಲ್ಪ ಕಲಿಸಿ ಅದರಿಂದ ಸ್ವಲ್ಪ ನೀರನ್ನು ತೆಗೆದು ಕುಡಿಯಲು ಹೇಳಿದರು. ಯುವಕನು ಸ್ವಲ್ಪ ಗೊಂದಲಗೊಂಡಿದ್ದರೂ ಗುರುಗಳ ಮಾರ್ಗದರ್ಶನದಂತೆ ಮಾಡಿದನು. ತದನಂತರ ಗುರುಗಳು ಅವನಿಗೆ ಪ್ರಶ್ನಿಸಿದರು, ಈಗ ನಿನಗೆ ನೀರಿನ ರುಚಿ ಹೇಗಿತ್ತು ಎಂದು ಕೇಳಿದರು. ಯುವಕನು ಈ ನೀರು ರುಚಿಯಾಗಿತ್ತು ಎಂದು ಹೇಳಿದನು. ಗುರುಗಳು ಮತ್ತೆ ಪ್ರಶ್ನಿಸಿದರು, ನೀನು ಈ ನೀರಿನಲ್ಲಿ ಉಪ್ಪಿನ ರುಚಿಯನ್ನು ಅನುಭವಿಸಿದೆಯಾ ಎಂದು ಕೇಳಿದರು. ಅದಕ್ಕೆ ಪ್ರತಿಯಾಗಿ ಯುವಕ, ಇಲ್ಲ, ನನಗೆ ಉಪ್ಪು ಅನಿಸಲಿಲ್ಲ ಎಂದು ಹೇಳಿದನು. ತದನಂತರ ಗುರುಗಳು ಯುವಕನ ಹೆಗಲ ಮೇಲೆ ಕೈ ಹಾಕಿ ಹೇಳಿದರು, ನೋಡು ಮಗು, ಜೀವನದಲ್ಲಿ ನೋವು ಈ ಶುದ್ಧ ಉಪ್ಪಿನಂತೆಯೇ. ಅದು ಹೆಚ್ಚು ಕಡಿಮೆ ಇಲ್ಲ. ಆದರೆ ನಾವು ನೋವನ್ನು ಅನುಭವಿಸುವುದು ಮಾತ್ರ ನಾವು ಅದನ್ನು ಯಾವ ಪಾತ್ರೆಯಲ್ಲಿ ಹಾಕುತ್ತೇವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ. ಆದ್ದರಿಂದ ನಿಮ್ಮ ಜೀವನದಲ್ಲಿ ನೋವು ಬಂದಾಗ ನೀವು ಮಾಡಬೇಕಾದ ಏಕಮಾತ್ರ ಕೆಲಸವೆಂದರೆ ನಿಮ್ಮ ದೃಷ್ಟಿಕೋನವನ್ನು ವಿಶಾಲವಾಗಿಸುವುದು. ನೀರಿನ ಗ್ಲಾಸ್ ಆಗುವುದರ ಬದಲು ಒಂದು ವಿಶಾಲವಾದ ಕೆರೆಯಾಗಬೇಕು. ಇಲ್ಲಿ ಗ್ಲಾಸ್ ಮತ್ತು ಕೆರೆ ನಮ್ಮ ಸಹನೆಯ ಅಥವಾ ತಾಳ್ಮೆಯನ್ನು ಪ್ರತಿಬಿಂಬಿಸುತ್ತದೆ. ಜೀವನದಲ್ಲಿ ನಮ್ಮ ತಾಳ್ಮೆ ಎಷ್ಟಿದೆ ಎಂದು ನೋಡಿದಾಗ ನೀವು ನೀರಿನ ಗ್ಲಾಸ್ನಂತೆ ಅಲ್ಪ ತಾಳ್ಮೆಯನ್ನು ಹೊಂದಿದಾಗ ಜೀವನದ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತದೆ. ಹಾಗೆ ಅದು ನಿಮ್ಮನ್ನು ಬಾಧಿಸುತ್ತದೆ. ಆದರೆ ಕೆರೆಯ ತರಹ ಅಪಾರವಾದ ತಾಳ್ಮೆ ಅಥವಾ ಸಹನೆಯನ್ನು ಹೊಂದಿದಾಗ ದೊಡ್ಡ ಸಮಸ್ಯೆಗಳು ಕೂಡ ನಿಮಗೆ ಹೆಚ್ಚು ತೊಂದರೆಯನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ನಿಜ ಹೇಳಬೇಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲಿಯೂ ಸಮಸ್ಯೆಗಳು ಇರುತ್ತದೆ. ಈ ಜಗತ್ತಿನಲ್ಲಿ ಸಮಸ್ಯೆಗಳಿಲ್ಲದ ವ್ಯಕ್ತಿ ಯಾರೂ ಇಲ್ಲ. ಸಮಸ್ಯೆಗಳು ನಮ್ಮ ಜೀವನದ ಒಂದು ಭಾಗ. ಜೀವನದಲ್ಲಿ ದುಃಖವಿಲ್ಲದಿದ್ದರೆ ಸಂತೋಷ ಕೂಡ ಅನುಭವಿಸಲು ಸಾಧ್ಯವಾಗುವುದಿಲ್ಲ. ಆದರೆ ನಾವು ಸಮಸ್ಯೆಗಳ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭಿಸಿದಾಗ, ಹಾಗೆ ಅವುಗಳ ಬಗ್ಗೆ ಚಿಂತಿಸಲು ಪ್ರಾರಂಭಿಸಿದಾಗ ನಾವು ನೀರಿನ ಗ್ಲಾಸ್ನಂತೆ ಆಗುತ್ತವೆ. ಹಾಗೆ ಅದು ಉಪ್ಪಿನಿಂದ ಕಹಿಯಾಗುತ್ತದೆ. ಅದು ನಮ್ಮನ್ನು ತುಂಬಾ ಬಾಧಿಸಲು ಪ್ರಾರಂಭಿಸುತ್ತದೆ. ಆದುದರಿಂದ ಜೀವನದಲ್ಲಿ ಯಾವಾಗಲೂ ಸಮಸ್ಯೆ ಬಂದಾಗ ಕೆರೆಯಂತೆ ತಾಳ್ಮೆ ಹೊಂದಬೇಕು. ಹಾಗೆ ಸಮಸ್ಯೆಗಳು ಹಗುರವಾಗಿ ಎದುರಿಸಲು ಪ್ರಯತ್ನಿಸಬೇಕು. ಆಗ ಮಾತ್ರ ನಾವು ಸಂತೋಷ ಹಾಗೂ ಶಾಂತಿಯುತವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ.